ಇಲ್ಲಿ ಹೀರೋನು ನಾನೇ, ವಿಲನ್ನು ನಾನೇ. ಬರ್ಲಾ? ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರೆ ನಮ್ಮ KFI, ನಾನು ಆಂಕರ್ ರಂಗನಾಥ್ ಗೌಡ. ಎಸ್, ಸೊ ವಿದ್ಯಾರ್ಥಿನಿಯರೇ ಅಂತ ಹೇಳಿದ ತಕ್ಷಣ ಸ್ಕೂಲ್ ಕಾಲೇಜಸ್ಗಳಲ್ಲಿ ಕೇಳಿರ್ತೀವಿ. ಬಟ್ ಆದ್ರೆ ಇಲ್ಲಿ ಒಂದು ತಂಡ ರೆಡಿ ಆಗಿದ್ದಾರೆ. ಇನ್ನೇನು ಸಿನಿಮಾಸ್ಗೆ ಬರೋದಕ್ಕೆ ಇವರೆಲ್ಲ ಸಿದ್ಧತೆಗಳನ್ನು ಕೂಡ ರೆಡಿ ಮಾಡ್ಕೊಂಡು ನಮ್ಮ ಜೊತೆಗೆ ಕುತ್ಕೊಂಡಿದ್ದಾರೆ. ಸೊ ಇವಾಗ ಮೊದಲನೇದಾಗಿ ಅವ್ರನ್ನ ವೆಲ್ಕಮ್ ಮಾಡುವಂತ ಸಮಯ. ಎಲ್ಲ ಹಾಳಾಗೋಗಿರೋರಿಗೆ 3 ಪ್ಯಾಕ್ ಎಣ್ಣೆ ಹೊಡಿಸಿದವ್ರು ಇವರು. ಸೊ ಲೆಟ್ಸ್ ವೆಲ್ಕಮ್ ಪಾರ್ಟಿ ಸ್ಟಾರ್ ಚಂದನ್ ಶೆಟ್ಟಿ ಅವ್ರನ್ನ. ನಮಸ್ಕಾರ. ಥ್ಯಾಂಕ್ ಯು. ನಮಸ್ಕಾರ. ಅಂಡ್ ಲೂಸ್ಗಳನ್ನ ಟೈಟ್ ಮಾಡಿದವ್ರು ಇವರು ಅರುಣ್ ಅವ್ರಿಗೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಅಂಡ್ ಎಸ್, ಭಾವನೆಗಳಿಗೆ ಬೆಲೆ ಕೊಡದೇನೆ ಇರುವಂತವ್ರು ಇವರು ಭಾವನಾ ಅಪ್ಪು ಅವರು. ನಮಸ್ಕಾರ. ಬಟ್ ನಾನು ಬೆಲೆ ಕೊಡ್ತೀರಾ? ನನಗೇನೋ ಗೊತ್ತಾಗಿಲ್ಲ. ಅಂದ್ರೆ ಇನ್ಸ್ಟಾಗ್ರಾಮ್ ನೋಡಿದಾಗ ಯಾಕೆ ಪಾರ್ಟಿದು ಸಾಂಗ್ಸ್ ಗಳನ್ನ ಹಾಕುವಂತ ಇಲ್ವಲ್ಲ ಅಂತ ಹೇಳಿ ಅನ್ನಿಸ್ತು. ಮೂವಿ ಪ್ರಮೋಷನ್ಸ್ ಯಾಕೆ ಮಾಡ್ತಾ ಇಲ್ಲ ಅಂತ ಹೇಳಿ ಇಲ್ಲ ಆಕ್ಚುಲಿ ನಾವೇ ನೋಡಿದ್ವಿ. ಪ್ರಪಂಚಕ್ಕೆ ಕಾಣಿಸ್ತಾ ಇದೆ. ಎಷ್ಟೊಂದ್ ಸಾಂಗ್ಸ್ ಹಾಕಿದೀನಿ, ಎಷ್ಟೊಂದ್ ಜನ ಕೊಲಾಬ್ ಮಾಡಿರೋದೆಲ್ಲ ಅಕ್ಸೆಪ್ಟ್ ಮಾಡಿದೀನಿ ನಾನು. ಹೌದಾ? ಬಟ್ ಮೇ ಬಿ ಅದು ಕೆಳಗಡೆ ಇದೆ. ಆಕ್ಚುಲಿ ಮೂವಿ ಹತ್ರ ಬಂದಾಗ ಅದೆಲ್ಲ ಟಾಪ್ ಅಲ್ಲಿ ಮೇಲೆ ಪಿನ್ ಮಾಡಿರ್ಬೇಕು. ವೆರೈಟಿ ಆಗಿ ಕಾಣಿಸ್ಕೊಂಡಿದ್ರ. ಯಾರೋ ಸ್ಕೂಲ್ ಮಕ್ಳು ಅನ್ಬೋದಾ ನಿಮ್ನ? ಅನ್ಸಲ್ವಾ? ಅನ್ಸ್ತಾ ಇಲ್ಲ ನನಗೆ. ಅದ್ ಇವಾಗ ಈ ಅಟೈರಲ್ಲಿ ಕಾಣಿಸಲ್ಲ, ಬಟ್ ಯೂನಿಫಾರ್ಮ್ ಅಲ್ಲಿ ನೋಡಿದ್ರೆ ಏನಿದು ಇಷ್ಟು ಚಿಕ್ಕ ಹುಡುಗಿ ತರ ಇದ್ದೀರಾ ಅಂತ ಕೇಳ್ತೀರಾ. ಓಕೆ ಸರ್, ಆಡಿಷನ್ ಅಲ್ಲಿ ನೀವು ಸ್ಕೂಲ್ ಮಕ್ಳು ಬೇಕು ಅಂತಾನೆ ಹಾಕಿದ್ರಲ್ಲ, ಕಾಲೇಜ್ ಅವರು ಇಲ್ಲ ಅಂತ ಹೇಳಿದ್ರೆ ದೊಡ್ಡವರು ಆಗುತ್ತೆ. ಟೀನೇಜರ್ಸ್ ಬೇಕು ಅಂತ ಹಾಕಿದ್ದೆ. ಓಕೆ, ಆದ್ರೆ ಇಷ್ಟು ಕ್ಯೂಟ್ ಆಗಿರೋರು ಬೇಕು ಅಂತ ಹಾಕಿದ್ದೆ. ಓ ಮೈ ಗಾಡ್. ಡೈರೆಕ್ಟರ್ ಪಿಕಪ್ ಲೈನ್ ನೋಡಿದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್ ಇದಾರೆ ಅನ್ಸುತ್ತೆ. ಎಸ್, ಸೊ ಚಂದನ್ ಶೆಟ್ಟಿ ಅವ್ರದ್ದು ಇದರಲ್ಲಿ ಒಂಥರ ವಿಭಿನ್ನವಾದ ಪಾತ್ರ. ಆಕ್ಚುಲಿ 3-4 ಶೇಡ್ ಅಲ್ಲಿ ಕಾಣಿಸ್ಕೊಂತೀರಾ. ಬರ್ಲಾ ಅಂತ ಕೇಳ್ತೀರಾ ಸರ್, ಬಟ್ ಎಲ್ಲಿಗೆ ಬರ್ತೀರಾ ಅಂತ ಗೊತ್ತಾಗ್ಲಿಲ್ಲ ನನಗೆ ಟ್ರೈಲರ್ ಅಲ್ಲಿ. ಅದೇ ಹೋಗ್ ಬರ್ತೀನಿ ಅಂತ ಬರ್ಲಾ. ವಿದ್ಯಾರ್ಥಿನಿಯರೇ, ಸ್ಕೂಲ್ ಅಲ್ಲಿ ಕಾಪಿ ಮಾಡಿದ್ರ? ನಾನು ಹೌದು. ಸಾಧ್ಯನೇ ಇಲ್ಲ. ಹೌದಾ? ಹುಡುಗರು ನೋಡ್ಕೊಂಡು ಬರ್ದಿದಾರೆ. ಅದು ಬರ್ದು ಪಾಸ್ ಆಗಿದಾರ ಫೇಲ್ ಆಗಿದಾರ ಗೊತ್ತಿಲ್ಲ. ನಾನಂತ ಯಾರ್ದು ಕಾಪಿ ಮಾಡಿಲ್ಲ, ನಿಜವಾಗ್ಲೂ ಮಾಡಿಲ್ಲ, ದೇವರನಾಗ್ಲೂ ಮಾಡಿಲ್ಲ. ಆನ್ಸರ್ ಗೊತ್ತಿಲ್ದಾರೋ ಟೈಮ್ ನಲ್ಲಿ ಯಾವಾಗ್ಲಾದ್ರೂ ರವಿಚಂದ್ರನ್ ಅವ್ರ ಸಾಂಗ್ಸ್ ಬರ್ದ್ ಬಂದಿದ್ರೆ ಯಾವಾಗ್ಲಾದ್ರು? ಇಲ್ಲ, ಅಷ್ಟೆಲ್ಲ ಧೈರ್ಯ ಇರ್ಲಿಲ್ಲ ಸರ್ ನಮ್ಗೆ. ಓಕೆ, ನಾಯಿ ಹೊಡೆದಂಗ್ ಹೊಡೆಯೋರು ಹಂಗೆಲ್ಲ ಮಾಡಿದ್ರೆ. ಓಕೆ, ಎಸ್ ಸರ್, ನೀವು ಯಾವಾಗ್ಲಾದ್ರೂ ಕಾಪಿ ಹೊಡಿಬೇಕಾದ್ರೆ ಸಿಕ್ಕಾಕೊಂಡು ಆಚೆ ನಿಂತ್ಕೊಂಡಿರೋಂತ ಯಾವ್ದಾದ್ರು ಸೀನ್ಸ್ಗಳು? ಚಾನ್ಸ್ ಇಲ್ಲ ಸರ್. ನಮ್ಮ ಮನೇಲೂ ಸೇಮ್ ಪರಿಸ್ಥಿತಿ. ಅಪ್ಪ ನಾಯಿ ಹುಡ್ದಂಗ್ ಹಿಡಿಲ್ಲ, ಹಂದಿ ಹುಡ್ದಂಗ್ ಹೊಡಿಯೋ. ಓಕೆ, ನೀವು? ನಾನ್ ಸಿಗಾಕೊಂಡಿದೀನಿ, ಆದ್ರೆ ಅಲ್ಲೇ ಸ್ವಲ್ಪ ಅಲ್ಲಲ್ಲೇ ಮ್ಯಾನೇಜ್ ಮಾಡ್ಬಿಟ್ಟು ಎಲ್ಲೆಲ್ಲ ಕಾಪಿ ಚೀಟಿಗಳನ್ನ ಇಟ್ಕೊಂಡು ಹೋಗಿದ್ರ? ಆತರ ಅದಲ್ಲ, ಬೇರೆಯವ್ರ ಇಂದ ಕಾಪಿ ಮಾಡೋದು, ಬೇರೆಯವ್ರ ಹತ್ರ ಅವ್ರು ಆಲ್ರೆಡಿ ಬರ್ದಿರೋ ಆನ್ಸರ್ ಶೀಟ್ ನ ಇಸ್ಕೊಂಡು ಕಾಪಿ ಮಾಡೋದು. ಮೂವಿನಲ್ಲಿ ಕೆಲವೊಂದು ಡಬಲ್ ಮೀನಿಂಗ್ ಡೈಲಾಗ್ಸ್ ಗಳಿದೆ. ಅಂಡ್ ತಂದೆ ತಾಯಿಗೆ ಬೈಯೋದು, ಅಪೋಸ್ ಮಾಡೋದು, ಅಂಡ್ ಕೆಲವು ಸರಿ ಒಂದ್ ಸ್ವಲ್ಪ ರ್ಯಾಶ್ ಆಗಿ ಬಿಹೇವ್ ಮಾಡೋದು. ಸೊ ಈಗಿನ ಜನರೇಷನ್ ಮಕ್ಳು ಸ್ಟೋರಿ ತೋರಿಸ್ತಾ ಇದ್ರೆ, ಅಥವಾ ಈ ಜನರೇಷನ್ ಅವರು ಇದನ್ನ ನೋಡಿದ್ರೆ ಏನಾದ್ರೂ ಮೆಸೇಜ್ ಹೋಗುವಂತ ಏನಾದ್ರು ಎಲಿಮೆಂಟ್? ನೀವು ಬೇರೆ ಪಿಕ್ಚರ್ ಹೇಳ್ತಾ ಇದೀರಾ, ಡಬಲ್ ಮೀನಿಂಗ್ ಇಲ್ಲ ನಮ್ಮ ಪಿಕ್ಚರ್ ಅಲ್ಲಿ. ಹೌದಾ? ಹೌದು. ಅದು ಯಾವ್ದೋ ಒಂದು ಫೋನ್ ಕಳೆದೋದಾಗ ಆಕ್ಚುಲಿ ಡಬಲ್ ಮೀನಿಂಗ್ ಅಲ್ಲ, ಅದು ರಿಯಾಲಿಟಿ. ಇದರಲ್ಲಿ ಅಂದ್ರೆ ಇವಾಗ ಏನ್ ವಿದ್ಯಮಾನಗಳು ನಡೀತಿದೆ, ಹೌದು, ಲೈಮ್ ಲೈಟ್ ಅಲ್ಲಿ ಏನ್ ವಿಷಯಗಳಿದೆ, ಎಸ್ ಎಸ್, ಅದಕ್ಕೆ ಇಂಡೈರೆಕ್ಟ್ಲಿ ಸಪೋರ್ಟ್ ಆಗಿರೋ ಅಂಶಗಳಿದೆ ಸರ್. ಓಕೆ, ಅಂದ್ರೆ ಮಕ್ಕಳು ಅದೇ ರೀತಿಯಾಗಿ ಬಿಹೇವ್ ಮಾಡ್ತಾ ಇದಾರೆ ಇವಾಗ ಮನೇಲಿ ಸರ್? 100% ಸರ್. ಆಕ್ಚುಲಿ ಇವತ್ತು ಫೋನ್ ಅಲ್ಲಿ ಎಷ್ಟು ಈಸಿಯಾಗಿ ನಿಮ್ಮನ್ನ ಟ್ರಿಗರ್ ಮಾಡ್ಬೋದಲ್ವಾ? ಹೌದು, ಅಷ್ಟು ಈಸಿಯಾಗಿ ನಿಮ್ಗೆ ಇವತ್ತು ಒಬ್ಬ ಮನುಷ್ಯನ ಹೊಡಿಬೇಕು ಅಂದ್ರೆ ಗನ್ ಬೇಕಾಗಿಲ್ಲ, ಕೋಲ್ ಬೇಕಾಗಿಲ್ಲ, ಅಥವಾ ಇನ್ನೇನೋ ಬೇಕಾಗಿಲ್ಲ ಸರ್. ಇವತ್ತು ನಿಮ್ಮನ್ನ ಎದುರಿಗಿರೋ ಮನುಷ್ಯನ ಟ್ರಿಗರ್ ಮಾಡಕಂದ್ರೆ ಒಂದು ಫೋನ್, ಒಂದು ಟೆಕ್ಸ್ಟ್ ಸಾಕು. ಹೌದು, ಅದೇ ವೆಪನ್ ಇವತ್ತು. ಆ ವೆಪನ್ ಹುಡ್ಕೊಂಡು ಏನೇನೆಲ್ಲ ಮಾಡ್ತಾರೆ ಅನ್ನೋದು ಒಂದು ಪಾಯಿಂಟ್ ಅಲ್ಲಿ ಹೇಳ್ತೀನಿ. ಅಂಡ್ ಸರ್, ಈ ಮೂವಿಗೆ ಆಕ್ಚುಲಿ ಒಳ್ಳೆ ಸ್ಟಾರ್ ಅಂಡ್ ಒಳ್ಳೆ ಫ್ಯಾನ್ ಬೇಸ್ ಇರುವಂತವ್ರು ತುಂಬಾನೇ ಹೆಲ್ಪ್ ಮಾಡಿದ್ರೆ ಅಂತ ಹೇಳ್ಬೋದು. ದಟ್ ಇಸ್ ಧ್ರುವ ಸರ್ಜಾ ಅವರು. ಸೊ ಬೇಸಿಕಲಿ ಧ್ರುವ ಅವ್ರು ನಿಮ್ಗೂ ಕೂಡ ಫ್ರೆಂಡ್, ನೀವಿಬ್ರು ಇಂಡಸ್ಟ್ರಿಗೆ ಒಟ್ಟಿಗೆ ಎಂಟ್ರಿ ಕೊಟ್ಟಿದ್ರಿ. ಸೊ ಅಂಡ್ ಇವಾಗ ಬರ್ತಾ ಇರುವಂತಹ ಬೆಳವಣಿಗೆ ಬಗ್ಗೆ ಮಾತಾಡ್ಬೇಕು ಅಂತ ಹೇಳಿದ್ರೆ, ಐ ಥಿಂಕ್ ಕ್ರೋಸ್ ಟುಗೆದರ್ ಇನ್ವೆಸ್ಟ್ ಮಾಡಿ ಒಳ್ಳೆ ಮೂವೀಸ್ ಗಳನ್ನ ಮಾಡ್ತಾ ಇದಾರೆ. ಸೊ ಈ ಮೂವಿಗೆ ಸಪೋರ್ಟ್ ನಿಮ್ ಕಡೆಯಿಂದ ಹೆಲ್ಪ್ ಆಯ್ತಾ, ಇಲ್ಲ ಅಂತ ಹೇಳಿದ್ರೆ ಡೈರೆಕ್ಟರ್ ಅಪ್ರೋಚ್ ಮಾಡಿದ್ರೆ ಹೇಗೆ ಅಂತ? ಇಲ್ಲ, ವಿಜೇತ್ ಮ್ಯೂಸಿಕ್ ಮಾಡಿದ್ರು. ಓಕೆ, ಧ್ರುವ ಅಂಡ್ ವಿಜೇತ್ ಅವರಿಬ್ರು ರಿಲೇಟಿವ್ಸ್. ಓಕೆ, ಸೊ ಅವ್ರು ಅದೊಂದು ಸಂಬಂಧ ಆಯ್ತು. ಅಂಡ್ ಅಫ್ಕೋರ್ಸ್ ಎಲ್ಲೋ ಒಂದ್ ಕಡೆ ನನ್ ಮೇಲೆ ಒಂದ್ ಸ್ವಲ್ಪ ಪ್ರೀತಿ ಇದೆ ಧ್ರುವಗೆ. ಎಲ್ಲೋ ಒಂದ್ ಕಡೆ ತುಂಬಾನೇ ಜಾಸ್ತಿ ಇದೆ. ಸೊ ಅದೇನೆ. ಸೊ ಹಾಗಾಗಿ ಈ ಸಪೋರ್ಟ್ ಬಂದು ನಮ್ಗೆ ಇದು ಲಾಂಚ್ ಮಾಡ್ಕೊಟ್ರಲ್ಲ ಸಾಂಗ್, ಟ್ರೈಲರ್ ಲಾಂಚ್ ಮಾಡ್ಕೊಟ್ರು. ಓಕೆ, ಸೊ ಹಾಗಾಗಿ ಅಂಡ್ ವಿಜೇತ್ ಅಷ್ಟೇನೆ ತುಂಬಾ ಕಷ್ಟಪಟ್ಟು ಇವತ್ತು ಈ ಮಟ್ಟಕ್ಕೆ ಬಂದಿರೋದು. ವಿಜೇತ್ ಕೂಡ ಸ್ವಂತ ಟ್ಯಾಲೆಂಟ್ ಇಂದ
ಅವ್ರಿಗೇನೇ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಇರ್ಬೋದು, ಬಟ್ ಸ್ಟಿಲ್ ಮ್ಯೂಸಿಕ್ ಅಲ್ಲಿ ಅವರ ಅಚೀವ್ ಮಾಡಿ ಪ್ರೂವ್ ಮಾಡ್ಕೊಂಡು ಇವತ್ತು ಈ ಮಟ್ಟಕ್ಕೆ ಬಂದಿದ್ದಾರೆ. ಪಾರ್ಟಿ ಸಾಂಗ್ ಒಂದು ಮಾಡಿದ್ದಾರೆ ಈ ಸಲ, ಅಲ್ಲಿ ನಾನು ಹಾಡಿದ್ದೀನಿ ಆ ಸಾಂಗ್ ನ. ಹೌದು. ಆಫ್ಟರ್ 3 ಪೆಗ್ ಮತ್ತೆ ಇದು ಕಾಂಬಿನೇಷನ್ ನಾವು ಮಾಡಿರೋದು ಪಾರ್ಟಿ ಸಾಂಗ್. ಎಸ್, ಅಂಡ್ ನೀವು ಮತ್ತೆ ಧ್ರುವ ಅವರ ಕಾಂಬಿನೇಷನ್ ಮತ್ತೆ ನೆಕ್ಸ್ಟ್ ಯಾವಾಗ ನೋಡ್ಬೋದು? ಆಕ್ಚುಲಿ ಒಬ್ಬರು ಆದ್ಮೇಲೆ ವಿ ಆರ್ ವೇಟಿಂಗ್ ಫಾರ್ ದಟ್ ಬ್ಯಾಂಗ್ ಆನ್ ಕಾಂಬೋ. ನೋಡ್ಬೇಕು, ಅದೇ ಡೈರೆಕ್ಟ್ರು ಆಮೇಲೆ ಪ್ರೊಡ್ಯೂಸರ್ ಎಲ್ಲಾರ್ದು ಅದು ಥಾಟ್ ಬ್ಲೆಂಡ್ ಆಗ್ಬೇಕು, ಎಲ್ಲಾರ್ದು ಆಗಿ ಓಕೆ ಚಂದನ್ ಶೆಟ್ಟಿ ಹತ್ರ ಇನ್ನೊಂದು ಸಾಂಗ್ ಮಾಡ್ಸೋಣ ಅಂತ ಅಂದಾಗ ಡೆಫಿನೆಟ್ಲಿ. ಕನ್ನಡ, ತೆಲುಗು ಮತ್ತೆ ಮಲಯಾಳಂ ಅಂತ ಹೇಳಿ ಪೋಸ್ಟ್ ಅಲ್ಲಿ ಹೇಳ್ತಾ ಇದ್ದೀರಾ ಸರ್. ಲೈಕ್ 3 ಲ್ಯಾಂಗ್ವೇಜ್ ಅಲ್ಲಿ ಬರುವಂತ ಪ್ಲಾನ್ ಇದೆಯಾ ಅಥವಾ ಹೇಗೆ ಪ್ಲಾನ್ ಮಾಡ್ಕೊಂಡಿದ್ದೀರಾ? ಯಾವ ರೀತಿಯಾಗಿ? ಇಲ್ಲ ಸರ್, ಇದನ್ನ ಕ್ಲಾರಿಫೈ ಮಾಡ್ಬಿಡ್ತೀನಿ. ಎಸ್, ತುಂಬಾ ಜನ ಈ ಕ್ವಶನ್ ಕೇಳ್ತಾರೆ. ಹೌದು. ಈ ಮುಖಾಂತರ KFI ಮುಖಾಂತರ ನಾನು ಹೇಳ್ತೀನಿ ಸರ್, ಪ್ಯೂರ್ಲಿ ಚಂದನ್ ಸರ್ ಇಲ್ಲೇ ಇದ್ದಾರೆ. ನಾವು ಯಾವ ಭಾಷೆಗೂ ಮಾಡೋ ಐಡಿಯಾ ನಮಗೆ ಇರಲಿಲ್ಲ. ಎಲ್ಲಿ ತನಕ ಅಂದ್ರೆ ಪೋಸ್ಟರ್ ರಿಲೀಸ್ ಮಾಡೋ ತನಕ ನಮ್ಗೆ ಇರಲಿಲ್ಲ. ವೆನ್ ಪೋಸ್ಟರ್ ರಿಲೀಸ್ ಅವಾಗ ನನಗೆ ಫಸ್ಟ್ ಕಾಲ್ ಬರುತ್ತೆ ಮಲಯಾಳಂ ಇಂಡಸ್ಟ್ರಿಯಿಂದ ಬಂದ್ಬಿಟ್ಟು, ಸರ್ ಈ ಸಿನಿಮಾ ನೋಡ್ಬಹುದಾ ಅಂತ ಕೇಳ್ತಾರೆ. ನಾನು ಆ ಟೈಮ್ ಇನ್ನೂ ವರ್ಕ್ ಆಗಿರಲ್ಲ ಸರ್, ನಂಗೆ 1 ಮಂತ್ ಟೈಮ್ ಬೇಕಾಗುತ್ತೆ ಅಂತ ಹೇಳ್ತೀನಿ. ಬರ್ತಾರೆ, ಸಿನಿಮಾ ನೋಡ್ತಾರೆ. ಸಿನಿಮಾ ನೋಡಿದ ತಕ್ಷಣ ಇದು ಮಲಯಾಳಮಲ್ಲಿ ಸಿನಿಮಾ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಪಾಕೆಟಿಂದ ದುಡ್ಡು ಹಾಕ್ಬಿಟ್ಟು ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ನನಗೆ ಸರ್ಪ್ರೈಸ್ ಆಗುತ್ತೆ. ಇಲ್ಲಿಂದ ಒಂದು ಕಾಲ್ ಬಂದಿಲ್ಲ ನನಗಿನ್ನು. ಓಕೆ. ಸೊ ಅದರ್ ಇಂಡಸ್ಟ್ರಿಯಿಂದ ಬಂದಿದೆ. ಅದೇ ಟೈಮಲ್ಲಿ ಸೈಮಲ್ಟೇನಿಯಸ್ ಆಗಿ ಇಲ್ಲಿ ಓಕೆ ಮಲಯಾಳಂ ಆ ಸಿನಿಮಾ ಗೆಲ್ತು, ಈ ಸಿನಿಮಾ ಗೆಲ್ತು ಅಂತ ರಿಪೋರ್ಟ್ ಬರ್ತಾನೆ ಇತ್ತು. ನಮ್ಮ ಸಿನಿಮಾನ ಅಲ್ಲಿ ಯಾರು ನಮ್ಗೆ ಗೊತ್ತಿಲ್ಲ ಸರ್, ಅಲ್ಲಿ ಇಂಡಸ್ಟ್ರಿಗೆ ನಾವು ಯಾರು ಗೊತ್ತಿಲ್ಲ. ಎಕ್ಸಾಕ್ಟ್ಲಿ. ಸಿನಿಮಾ ನೋಡಿದ ತಕ್ಷಣ ರಿಲೀಸ್ ಮಾಡ್ತೀನಿ ಅಂತ ಹೇಳಿದ್ರು. ವಿತಿನ್ 1 ವೀಕಲ್ಲಿ ಅಗ್ರಿಮೆಂಟ್ ಆಗೋಯ್ತು, ಪ್ರೋಸೆಸ್ ಶುರು ಆಗೋಯ್ತು. 19th ಒಟ್ಟಿಗೆ ಸೈಮಲ್ಟೇನಿಯಸ್ ಸಿನಿಮಾ ರಿಲೀಸ್ ಆಗ್ತಿದೆ ಸರ್. ಹಂಗಾಗಿ ಮಲಯಾಳಂ ಅಂತ ಆಗ್ತಿದೆ. ಓಕೆ. ಇದ್ರ ಜೊತೆಗೆ ತೆಲುಗು ವಿಷಯ ಬಂದ್ಬಿಡ್ತೀನಿ. ಅದಾದ್ಮೇಲೆ ಟ್ರೈಲರ್ ರಿಲೀಸ್ ಮಾಡಿದೆ. ಬ್ಯಾಡ್ ಬಾಯ್ಸ್ ಸಾಂಗ್ ರಿಲೀಸ್ ಮಾಡಿದೆ. ಸಾಂಗ್ ರಿಲೀಸ್ ಮಾಡಿ ಒಂದು 10-15 ಡೇಸ್ಗೆ ನನಗೆ ಕಾಲ್ಸ್ ಬರೋಕ್ಕೆ ಶುರು ಆಗೋದು. ಡಬ್ ಮಾಡ್ಕೊಡ್ತೀರಾ, ರಿಲೀಸ್ ಮಾಡ್ಕೊಡ್ತೀವಿ ಅಂತ. ಸೊ ನಾನು ಕ್ಲಿಯರ್ ಆಗಿದ್ದೀವಿ ಸರ್, ನಾವು ಡಬ್ಬು ಮಾಡ್ಕೊಡಲ್ಲ, ರಿಲೀಸ್ ಮಾಡೋ ಐಡಿಯಾನೂ ಇಲ್ಲ ಅಂತ ಕ್ಲಿಯರ್ ಆಗಿ ಹೇಳಿದೆ. ಓಕೆ. ಅದಾದ್ಮೇಲೆ ಕಾಲ್ಸ್ ಬರ್ತಾನೆ ಇತ್ತು. ನನಗೊಂದು 8-9 ತೆಲುಗು ಕಡೆಯಿಂದ ಕಾಲ್ಸ್ ಬಂದಿದೆ. ಟಿಲ್ ನಾವು ಇವತ್ತು ಬೆಳಿಗ್ಗೆನೂ ಒಂದು ಬಂತು. ಇವತ್ತು ಇಂಟರ್ವ್ಯೂ ಇಲ್ಲ ಅಂತ ಹೇಳಿದ್ರೆ ಸಿನಿಮಾ ತೋರಿಸ್ಬೇಕಾಗಿತ್ತು. ಓಕೆ. ಬಟ್ ನಾವೇನ್ ಪ್ಲಾನ್ ಮಾಡಿದ್ವಿ, ಬಟ್ ಅಲ್ಲೇನಂದ್ರೆ ತೆಲುಗು ನಮ್ಗೆ ಐಡಿಯಾ ಇಲ್ಲ, ಬಟ್ ರಿಲೀಸ್ ಮಾಡ್ಕೊಡ್ತೀವಿ ಸಿನಿಮಾ, ಡಬ್ ಮಾಡ್ಕೊಡಿ ಅಥವಾ ಸಿನಿಮಾ ಕೊಡಿ ಅನ್ನೋ ಪ್ರೋಸೆಸ್ ಇಲ್ಲಿಂದ ನಡೀತಾ ಇದೆ. ಎನ್ಕ್ವೈರೀಸ್ ಬರಕ್ ಶುರು ಮಾಡಿದ್ಮೇಲೆ ಏನು ಹೇಳಿದ್ರು, ದೊಡ್ಡವರೆಲ್ಲ ಅಂತ ಏನ್ ಹೇಳಿದ್ರು, ಟೈಟಲ್ ಹಾಕು, ಲೆಟ್ ಸಿ ನೋಡೋಣ ಏನಾಗುತ್ತೆ ಅಂತ. ಇದೆಲ್ಲ ಸಿನಿಮಾ ಪ್ರಾಡಕ್ಟ್ ಹೊರಗಡೆ ಬಂದ್ಮೇಲೆ ಆಗಿರುವಂತದ್ದು ಸರ್. ಇದು ಮುಂಚೆ ನಮ್ಗೆ ಯಾವ ಐಡಿಯಾ ನೋಡು, ಈಗಲೂ ನಮಗೆ ಅಲ್ಲಿಗೆ ಹೋಗಿ ಮಾಡಬೇಕು ಅಂತ ಹಠ ತೊಟ್ಟು ಕೂತಿಲ್ಲ ಸರ್. ಓಕೆ. ಅದಾಗ್ತಾ ಇದೆ ಸರ್. ಎ ಸೈಡ್ ಸ್ಟೋರಿಯಲ್ಲಿ ನೀವಿದ್ದೀರಾ, ಬಿ ಸೈಡ್ ಸ್ಟೋರಿಯಲ್ಲಿ ನೀವೇ ಇರ್ತೀರಾ, ಹೇಗೆ ಅಂತ? ಎ ಸೈಡ್ ಅಲ್ಲಿ ನಾನು ಇಲ್ಲ. ಓಕೆ. ಎ ಸೈಡ್ ಅಲ್ಲಿ ಲಾಸ್ಟ್ ಅಲ್ಲಿ ಬರ್ಲಾ ಅಂತ ಅಷ್ಟೇ, ನೆಕ್ಸ್ಟ್ ಬರ್ತೀನಿ ಅಂತ. ನೆಕ್ಸ್ಟ್ ಟ್ರೈಲರ್ ಅಲ್ಲಿ ಬರ್ತೀನಿ ಅಂದ್ರೆ ಸೈಡ್ ಎ ಸೈಡ್ ಬಿ ಬಂತು, ಸೊ ಅದಕ್ಕೆ ಸಿಮಿಲರ್ ಆಗ್ಬಾರ್ದು ಅಂತ ನೀವು ಎ ಸೈಡ್ ಅಂತ ಇಟ್ಟಿದ್ರು, ಹೇಗೆ ಅಂತ? ಇಲ್ಲ ಸರ್, ಆಕ್ಚುಲಿ ನಮ್ ಪ್ಲಾನ್ ಬೇರೆದ್ ಗೊತ್ತಿಲ್ಲ ನನಗೆ. ಓಕೆ. ಸೊ ಟ್ರೈಲರ್ ಎ ಸೈಡ್ ಅಂದ್ರೆ, ಟ್ರೈಲರ್ ಎ ಸೈಡ್ ಅಂದ್ರೆ ನಮ್ಮ ಕಥೆಯ ಒಂದು ಭಾಗದ ಟ್ರೈಲರ್. ಅಂದ್ರೆ ಇಲ್ಲಿ 4 ಜನದ ಹೇಳ್ಬೇಕಾಗಿತ್ತು ನಾನು. ಓಕೆ. ಚಂದನ್ ಸರ್ ಅದಕ್ಕೆ ಒಂದು ಕ್ಲೂ ಕೊಡ್ಬೇಕಾಗಿತ್ತು, ಒಂದು ಲೀಡ್ ಕೊಡ್ಬೇಕಲ್ಲ ಸರ್, ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟ್ ಹೇಳ್ಬೇಕಲ್ಲ. ಆ ಎಲಿಮೆಂಟ್ ನ ಲಾಸ್ಟ್ ಇಟ್ಕೊಂಡಿದೀನಿ. ಸೆಕೆಂಡ್ ವೈಸ್ ಚಂದನ್ ಸರ್ ಕಂಪ್ಲೀಟ್ ಆಕ್ಯುಪೈಡ್ ಮಾಡ್ತಾರೆ. ಓಕೆ. ಬೇರೆದೇ ಶೇಡ್ ಇರುತ್ತೆ. ನೀವೇನ್ ಫಸ್ಟ್ ನೋಡಿದಿರಲ್ಲ, ಅದು ಡೆಡ್ ಆಪೋಸಿಟ್. ಓಕೆ. ಪ್ಯೂರ್ಲಿ ಡೆಡ್ ಆಪೋಸಿಟ್ ಆ ಶೇಡ್ ಅಲ್ಲಿ ಇರ್ತಾರೆ. ಓಕೆ. ಶಾರ್ಟ್ಲಿ ನಾನು ಟ್ರೈಲರ್ ರಿಲೀಸ್ ಮಾಡ್ತೀನಿ ಸರ್. ಬಿ ಸೈಡ್. ಓಕೆ. ಬಿ ಸೈಡ್ ಬ್ಯಾಂಕ್. ಬಿ ಸೈಡ್ ಬ್ಯಾಂಕ್. ಓಕೆ. ವಿ ಆರ್ ವೇಟಿಂಗ್ ಫಾರ್ ಇಟ್. ಸೊ ನೀವು ಸ್ಕೂಲಲ್ಲಿ ಇರ್ಬೇಕಾದ್ರೆ ಈ PT ಟೀಚರು ಮತ್ತೆ ಇಂಗ್ಲಿಷ್ ಟೀಚರ್ಗೆ ಸಂಬಂಧ ಕಟ್ಟಿವ್ರಾ? ಬೇರೆಯವ್ರಿಗೆ ಕಟ್ಟಿದ್ವಿ. ಯಾವ ಟೀಚರು? ಇಲ್ಲ, ಮರ್ತ್ಬಿಟ್ಟಿದ್ದೀನಿ. PT ಟೀಚರ್ಸ್ ಅನ್ಸುತ್ತೆ ಮೋಸ್ಟ್ಲಿ. ಓಕೆ. ನಿಮ್ ಸ್ಕೂಲಲ್ಲಿ ಸೇಮ್ PT ಟೀಚರ್ ಇಂಗ್ಲಿಷ್ ಟೀಚರ್. PT ಸರ್ರಿಗೆ ಒಂಚೂರು ಇಂಗ್ಲಿಷ್ ಬರಲ್ಲ. ಇಂಗ್ಲಿಷ್ ಒಂದ್ ಕ್ಯೂಟ್ ಕಾನ್ವರ್ಸೇಷನ್ಸ್ ಎಲ್ಲ ಚೆನ್ನಾಗಿರ್ತಿತ್ತು ಅವ್ರಿಬ್ರು ಮಧ್ಯ. ಎಸ್. ಸೊ ಚಂದನ್ ಅವ್ರಿಗೆ ಈ ಕತೆ ಬಂದಿದ ತಕ್ಷಣನೇ ಲೈಕ್ ನಾನು ಹೀರೋ ಆಗ್ತೀನಾ ಅಥವಾ ಒಂದು ಕ್ಯಾರೆಕ್ಟರ್ ಆಗ್ತೀನ ಅಂತ ಪ್ಲೇ ಮಾಡ್ತೀನ ಅಂತ ಏನಾದ್ರು ಮೈಂಡ್ ಅಲ್ಲಿ ಇತ್ತ? ಬಿಕಾಸ್ ನೀವೇ ಹೀರೋ ಆಗಿ ಹಲವಾರು ಮೂವೀಸ್ ಗಳಲ್ಲಿ ಇವಾಗ ಆಲ್ರೆಡಿ ನಟಿಸ್ತಾ ಇದೀರಾ. ಎಲ್ರು ಕಾಲ ಹಿಡಿತದೆ ಕಾಲ, ಸೂತ್ರಧಾರಿ. ಆಕ್ಚುಲಿ ನನಗೆ ಆ ಕಾನ್ಸೆಪ್ಟೇ ನನಗೇನೋ ಸರಿ ಬರಲ್ಲ, ಹೀರೋ ಅನ್ನೋದು. ಓಕೆ. ಆಕ್ಟರ್ ಅಂತ ಹೇಳಿ ಒಪ್ಪಣ. ಆದ್ರೆ ನೀವು ಮೇನ್ ಲೀಡ್ ಅಲ್ಲಿ ಇವಾಗ ಆಲ್ರೆಡಿ ಲೀಡ್ ಆಕ್ಟರ್. ಓಕೆ. ಆಯ್ತಾ.
ಸೊ ಸಿನಿಮಾ ಅಂದ್ರೆ ಹಂಗ್ ನೋಡ್ಬೇಕು ನಾವು ಆಕ್ಚುಲಿ Okay. ಲೀಡ್ ಆಕ್ಟರ್ ಅಂತ ನೋಡ್ಬೇಕು, ಆಕ್ಟರ್ ಆಕ್ಟ್ರೆಸ್ ಹಂಗ್ ನೋಡ್ಬೇಕು. ಓಕೆ ಸೊ ನನ್ ಕಾನ್ಸೆಪ್ಟ್ ಇರೋದೇ ಹಂಗೆ, ಒಂದು ಕ್ಯಾರೆಕ್ಟರ್ಗೆ ಜೀವ ತುಂಬಬೇಕು ಅಷ್ಟೇ ನಾವು. ಆ ಕತೆಗೆ ಒಬ್ರು ಡೈರೆಕ್ಟರ್ನವರು ಕತೆ ಸೃಷ್ಟಿ ಮಾಡ್ಕೊಂಡಿರ್ತಾರೆ, ಆ ಕತೆಗೆ ಪಾತ್ರಗಳನ್ನ ಬರ್ಕೊಂಡಿರ್ತಾರೆ, ಆ ಪಾತ್ರಗಳನ್ನ ಕರೆಕ್ಟ್ ಆಗಿ ಮಾಡ್ಬಿಟ್ರೆ ಸಾಕು. ಓಕೆ ಅಂದ್ರೆ ಒಬ್ಬೊಬ್ಬರಿಗೆ ಇಮ್ಯಾಜಿನೇಷನ್ ಅಂತ ಹೀರೋ ಅಂತಂದ್ರೆ ಅವ್ನ್ ಯಾರು ಮುಟ್ಟಕ್ಕೆ ಆಗ್ಬಾರ್ದು ಹೀರೋನ, ಎಸ್ ಈಸ್ ದ ಸುಪ್ರೀಮ್ ಅನ್ನೋ ತರ ಇರುತ್ತೆ ತಲೆಯಲ್ಲಿ. ಬಟ್ ನನಗೆ ಆ ಕಾನ್ಸೆಪ್ಟ್ ಅಷ್ಟೊಂದು ಹಿಡ್ಸೋದಿಲ್ಲ. ನನಗೆ ಈ ಕ್ಯಾರೆಕ್ಟರ್ ಅಂದ್ರೆ ಆ ಕ್ಯಾರೆಕ್ಟರ್ ಒಳ್ಳೆ ಕ್ಯಾರೆಕ್ಟರ್ ಇರಬೇಕು, ಆಕ್ಟಿಂಗಿಗೆ ಪ್ರಾಮುಖ್ಯತೆ ಕೊಡ್ಬೇಕು, ಆ ಕ್ಯಾರೆಕ್ಟರ್ನ ಪ್ಲೇ ಮಾಡ್ಬೇಕು ಅಂತಂದ್ರೆ ಅವ್ನ ಟ್ಯಾಲೆಂಟ್ ತೋರಿಸ್ಬೇಕು ಅದ್ರಲ್ಲಿ. ಸೊ ಆ ಒಂದು ಪರ್ಸೆಪ್ಷನ್ ನಾನ್ ಸಿನಿಮಾ ನೋಡ್ತೀನಿ, ಒಬ್ಬ ಆಕ್ಟರ್ ಅದನ್ನ ನೋಡ್ತೀನಿ. ಸೊ ಅದಕ್ಕೇನೆ ಇದ್ರಲ್ಲಿ ಈ ಶೇಡ್ ಅಲ್ಲಿ ಬಂದ ಪಿಯೋನ್ ಕ್ಯಾರೆಕ್ಟರ್ ಮಾಡಿರೋದು. ನಾನು ಓಪನಿಂಗ್ ನಾನು ಬರೋದು ಪಿಯೋನ್. ಹೌದು, ಅದು ನಾನು ನೋಡಿದ್ರೆ ನನ್ನ ಯಾಕೆ ಅವ್ನು ಈ ತರ ಮಾಡ್ಬಿಟ್ಟಿದ್ದಾನೆ ಅಂತ ಅನ್ಕೋಬೇಕು. ಓಕೆ ಬಟ್ ನನಗೆ ಅದೇ ಬೇಕಾಗಿ, ನನಗೆ ಆ ಎಕ್ಸ್ಪೆರಿಮೆಂಟ್ ಮಾಡ್ಬೇಕು. ನಾನು ಐ ವಾಂಟ್ ಟು ಬಿಕಮ್ ಅನ್ ಆಕ್ಟರ್. ಎಸ್ ಸರ್ ನಾನು ಯಾವಾಗ್ಲೂ ಲುಕ್ ಅಲ್ಲಿ ಚೆನ್ನಾಗಿರ್ಬೇಕು, ಯಾವಾಗ್ಲೂ ಸೂಪರ್ ಆಗಿರ್ಬೇಕು, ಒಳ್ಳೊಳ್ಳೆ ಬಟ್ಟೆಗಳು ಹಾಕೊಂಡಿರ್ಬೇಕು, ಹೇರ್ ಸ್ಟೈಲ್ ಸೂಪರ್ ಆಗಿ ಇರ್ಬೇಕು, ಆತರ ಇಲ್ಲ, ಒಬ್ಬ ಆಕ್ಟರ್ ಆಗ್ಬೇಕು. ಓಕೆ ಸೊ ಹಾಗಾಗಿ ನನಗೆ ಇಷ್ಟ ಆಯ್ತು. ಎಸ್ ಅಂಡ್ ಇಂಡಸ್ಟ್ರಿನಲ್ಲಿ ಅಂದ್ರೆ ಸ್ಟೂಡೆಂಟ್ ಲೈಫ್ಸ್ ನ ಬೇಸ್ ಆಗಿ ಇಟ್ಕೊಂಡು ತುಂಬಾ ಮೂವೀಸ್ಗಳು ಬಂದಿದೆ. ಲೈಕ್ ಕಿರಿಕ್ ಪಾರ್ಟಿ, ಜೋಶು, ಜಾಲಿ ಡೇಸ್, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ. ಸೊ ಈ ತರ ಬೇರೆ ಬೇರೆ ಮೂವೀಸ್ಗಳು ಬಂದಿದೆ. ಸೊ ಈ ಮೂವಿ ಕತೆ ಕೇಳಿದಾಗ ನಿಮ್ಗೆ ಆ ಎಲ್ಲಾ ಕತೆಗಳಿಗಿಂತ ವಿಭಿನ್ನವಾಗಿತ್ತು ಅಂತ ಹೇಳಿ ಅನಿಸ್ತಾ ಇಲ್ಲ, ಆ ಕತೆಗೆ ಸಂಬಂಧನೇ ಇಲ್ಲ. ಓಕೆ ಸೊ ಇದರಲ್ಲಿ ಒಂದು ನಾನ್ ಮಾಡಿರೋ ಕ್ಯಾರೆಕ್ಟರ್ಗೆ ತುಂಬಾ ವ್ಯಾಲ್ಯೂ ಇದೆ ಆಕ್ಚುಲಿ. ಆ ಕ್ಯಾರೆಕ್ಟರ್ ಬರ್ದಿರೋ ಡೈಲಾಗ್ಗಳಾಗಿರ್ಬೋದು, ಆ ಕ್ಯಾರೆಕ್ಟರ್ ಏನ್ ಕನ್ವೆ ಮಾಡುತ್ತಲ್ವಾ, ಅದು ತುಂಬಾ ತುಂಬಾ ಬೇಕಾಗಿರೋದು ಈಗಿರೋ ಒಂದು ಸಮಯಕ್ಕೆ. ಪೇರೆಂಟ್ಸ್ ಗಳಿಗೂ ಅಷ್ಟೇ, ಸ್ಟೂಡೆಂಟ್ಸ್ ಗಳಿಗೂ ಅಷ್ಟೇ. ಓಕೆ ಎಲ್ಲ ಬಿಸಿ ಆಗ್ಬಿಟ್ಟಿದಾರಲ್ವಾ ಇವಾಗ. ಹೌದು, ಪೇರೆಂಟ್ಸ್ ಇವಾಗ ದುಡ್ಡಿಂದ ಬಿದ್ಬಿಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಇಡೀ ಜಗತ್ತು ದುಡ್ಡಿಂದ ಬಿದ್ಬಿಟ್ಟಿದೆ. ಎಸ್ ಯಾರು ಜಾಸ್ತಿ ದುಡ್ಡು ಮಾಡ್ತಾರೆ ನೋಡೋಣ ಅನ್ನೋ ತರ ಇರೋದು ಇವಾಗ. ಎಲ್ಲರೂ ಕಾಂಪಿಟೇಷನ್ ಆಗ್ಬಿಟ್ಟಿದೆ ಇವಾಗ. ಹೌದು, ಸೊ ಅದ್ರ ಮಧ್ಯದಲ್ಲಿ ಯಾರು ಏನೇನ್ ಕಳ್ಕೊಳ್ತಾ ಇದಾರೆ ಅನ್ನೋದು ಒಂದು ಹೇಳೋ ಪ್ರಯತ್ನ ಮಾಡಿದ್ದಾರೆ. ಸೊ ನೀವು ಸ್ಕೂಲ್ ಅಥವಾ ಸ್ಕೂಲಲ್ಲಿ ಆಗಿರೋದಿಲ್ಲ, ಮೇ ಬಿ ಕಾಲೇಜಲ್ಲಿ ಇರ್ಬೇಕಾದ್ರೆ ಥಿಯೇಟರ್ಸ್ಗೆ ಹೋಗಿರ್ಬೇಕಾದ್ರೆ ಕಾರ್ನರ್ ಸೀಟ್ ಅಲ್ಲಿ ಏನಾದ್ರು ಫನ್ನಿ ಇನ್ಸಿಡೆಂಟ್ ನೋಡಿದಿರಾ ಅಂತ ಹೇಳಿದ್ರೆ ಶೇರ್ ಮಾಡ್ಕೊಬಹುದು. ನೋಡಿದೀನಿ, ಅದ್ರಲ್ಲಿ ಏನ್ ಶೇರ್ ಮಾಡೋದು, ವಿಡಿಯೋ ಮಾಡೋದಷ್ಟೇ. ಏನ್ ನೋಡಿದ್ರೆ ಕ್ಲಾರಿಟಿ ಕೊಡ್ಬೇಕಲ್ಲ, ಏನ್ ನೋಡಿದ್ರಿ? ಅದಕ್ಕೆ ಇನ್ನೊಂದು ಇಂಟರ್ವ್ಯೂ ಮಾಡ್ಬೇಕಾಗುತ್ತೆ. ಮಾಮೂಲಿ ಆಡಿಯನ್ಸ್ ಮೂವಿ ನೋಡೋದು ಅಥವಾ ಇನ್ನೇನಾದ್ರೂ. ಓಕೆ, ಅಲ್ಲಿ ಸಿನಿಮಾ ಒಂದ್ ಬರ್ತಾರೆ, ಇಲ್ಲೊಂದ್ ಸಿನಿಮಾ ನಡೀತಾ ಇರತ್ತೆ. ಓಕೆ, ನೀವೇನಾದ್ರು ಆತರ ಕಾರ್ನರ್ ಸೀಟ್ ಕಮಲ್, ಕಾರ್ನರ್ ಸೀಟ್ ಅಥವಾ ನೀವೇ ಹೋಗಿದ್ದೀರಾ? ಇಲ್ಲ, ಆತರದ್ ಯಾವ್ದಾದ್ರು ಇನ್ಸಿಡೆನ್ಸ್ ಇರುತ್ತೆ? ಬಿಕಾಸ್ ತುಂಬಾನೇ ಇರೋದು ಆಕ್ಚುಲಿ. ಇಲ್ಲ, ನಾನು ತುಂಬಾ ಕಾನ್ಸಂಟ್ರೇಟ್ ಮಾಡ್ತೀನಿ. ಅಕ್ಕಪಕ್ಕ ಹಂಗೆಲ್ಲ ನೋಡೋದಿಲ್ಲ ನಾನು. ಏನಿದ್ರು ಹಿಂಗ್ ನೋಡ್ತೀನಪ್ಪ ನಾನು ಸಿನಿಮಾನ. ಸೊ ಇವಾಗ ಕಾಲೇಜ್ ವಿಷಯ ಬಂದ್ರೆ ರ್ಯಾಗಿಂಗ್ ನೀವೇನಾದ್ರು ಮಾಡಿದಿರಲ್ಲ? ನಿಮ್ಗೆ ಯಾರು ರ್ಯಾಗ್ ಮಾಡಿದಾರ ಕಾಲೇಜಲ್ಲಿ? ನನ್ಗೆ ರ್ಯಾಗ್ ಅಂತ ಹೇಳಿದ್ರೆ, ನಾನು PUC ಗೆ ಹೋದಾಗೆ ಪುತ್ತೂರ್ಗೆ ಹೋಗ್ತೀನಿ, ಸೆಂಟ್ ಫಿಲಾಮಿನಾಸ್ ಕಾಲೇಜಲ್ಲಿ. ಆ ಕಾಲೇಜಲ್ಲಿ ಅದು ಪ್ರತೀತಿ ಅಂತದ್ದು, ಪ್ರತಿ ವರ್ಷ ಹೊಸ ಸ್ಟೂಡೆಂಟ್ಸ್ ಬಂದಾಗ ರ್ಯಾಗಿಂಗ್ ಮಾಡೋದು ಪ್ರತೀತಿ. ಅವತ್ತು ಯಾರು ಪ್ರಿನ್ಸಿಪಲ್, ವಾರ್ಡನ್ ಯಾರು ಬರೋದೇ ಇಲ್ಲ. ಅವತ್ತೇನಿದ್ರು ಸೀನಿಯರ್ಸ್ ಅವತ್ತಿನ ಇವೆಂಟ್ ರೂಲ್ ಮಾಡೋದು. ಅವ್ರನ್ನ ನಮ್ಗೆಲ್ಲ ಕ್ಯಾರೆಕ್ಟರ್ಗಳು ಕೊಟ್ಟಿದ್ರು. ನೀನ್ ಇದ್ ಮಾಡ್ಬೇಕು, ನೀನ್ ಆನೆ ತರ ಮಾಡ್ಬೇಕು, ನೀನ್ ಕುದುರೆ ತರ ಮಾಡ್ಬೇಕು, ನೀನ್ ಹುಡುಗಿ ತರ ಮಾಡ್ಬೇಕು. ನಾ ಫ್ರೆಶರ್ ಆಗೋದಾಗ ಎಲ್ಲ ಕಾನ್ಸೆಪ್ಟ್ ಕೊಟ್ಟು ಮಜಾ ತಗೊಂಡಿದ್ರು. ನಮ್ಮ ಹತ್ರ ಹೆಂಗ್ ಬೇಕಲ್ಲ ಮಾಡಿಸ್ಕೊಂಡು. ನೀವ್ ಸೀನಿಯರ್ ಆದಾಗ ನಾವ್ ಮಾಡ್ಲಿಲ್ಲ. ಅವ್ರು ತುಂಬಾ ಒಳ್ಳೆಯವರಾಗಿದ್ರು ಅವಾಗ. ಲಾಸ್ಟ್ ಬೆಂಚಾ ಇಲ್ಲ ಫಸ್ಟ್ ಬೆಂಚಾ ನೀವು? ಆಲ್ವೇಸ್ ಲಾಸ್ಟ್ ಬೆಂಚ್. ಆಲ್ವೇಸ್ ಲಾಸ್ಟ್ ಬೆಂಚ್. ಟೀಚರ್ ರಾಕೆಟ್ ಬಿಟ್ಟಿದ್ದೀರಾ? ಇಲ್ಲ. ಡಸ್ಟರ್ ಅಲ್ಲಿ ಒದೆ ತಿಂದಿದ್ದೀರಾ? ಡಸ್ಟರ್ ಇಲ್ಲ, ಸ್ಕೇಲ್ ಅಂದ್ರೆ ಫ್ಲೈಯಿಂಗ್ ಡಸ್ಟರ್ ಬರುತ್ತೆ. ಫ್ಲೈಯಿಂಗ್ ಡಸ್ಟರ್ ಮಿಸ್ ಆಗಿದೆ. ಚಾಕ್ ಪೀಸ್ ಅಲ್ಲಿ? ಚಾಕ್ ಪೀಸ ಇಲ್ಲ, ಅಷ್ಟೊಂದು ನಾನು ಹಂಗೆಲ್ಲ ಅವಳಿ ಕೊಡ್ತಾ ಇರ್ಲಿಲ್ಲ. ಓಕೆ, ಟೀಚರ್ಸ್ ಗಳಿಗೆ. ಟೀಚರ್ಸ್ ಇಲ್ಲದಾಗ ಹೆವಿ ಅವಳಿ. ಸೊ ಬಂಕ್ ಮಾಡಿ ನೋಡಿದಂತ ಮೂವಿ ಯಾವ್ದು? ಬಂಕ್ ಮಾಡಿ ಗಾಳಿಪಟ. ಎಸ್. ಅಂಡ್ ಲಾಸ್ಟ್ ಬೆಂಚಲ್ಲಿ ಕುತ್ಕೊಂಡು ಯಾವತ್ತಾದ್ರೂ ಟಿಫನ್ ಬಾಕ್ಸ್ ಓಪನ್ ಮಾಡ್ಕೊಂಡು ತಿಂದಿದ್ದೀರಾ? ಇಲ್ಲ. ಸ್ಕೂಲಲ್ಲಿ ಮಾಡಿರ್ಬೇಕಷ್ಟೇ. ಓಕೆ, ಸ್ಕೂಲಲ್ಲಿ ಮಾಡಿರ್ತೀನಿ. ಕಾಲೇಜ್ಗೆಲ್ಲ ಯಾವ ಟಿಫನ್ ಬಾಕ್ಸ್? ಕಾಲೇಜ್ಗೆಲ್ಲ ಸ್ಕೂಲಲ್ಲಿ
ಅಂಡ್ ನಿಮ್ಮ ಮ್ಯಾಮ್ಗೆ ರೇಗ್ಸೋದಕ್ಕೆ ಹೋಗ್ಬಿಟ್ಟು ಗುಂಪಲ್ಲಿ ಜಗಳ ಆಡ್ಬೇಕಾದ್ರೆ ಅಂದ್ರೆ ಜಾಸ್ತಿ ಸೌಂಡ್ ಇರ್ಬೇಕಾದ್ರೆ ರೇಗ್ಸೋದಕ್ಕೆ ಹೋಗ್ಬಿಟ್ಟು ವಾಲ್ಯೂಮ್ ಡೌನ್ ಆಗಿ ಏನಾದ್ರು ಸಿಕ್ಕಾಕೊಂಡಿದ್ದೀರಾ? ನಾನೇ ಸಿಗಾಕೊಳ್ತಿದ್ದು. ಹೌದಾ? ನಾನು ಕಿರಿಸ್ತಾನೆ ಇರಲಿಲ್ಲ. ನನ್ ಮುಖ ಕಳ್ಳನ್ ತರ ಇದೆಯಾ ಅಂತ ನಮ್ಗೆ ಕ್ಲಾಸಲ್ಲಿ ಯಾವನ ಗಲಾಟೆ ಮಾಡಿದ್ರೆ ನನ್ನ ಹೆಸರು ಹೇಳೋರು. ಸುಮ್ನೆ ಕೂತಿರ್ತಿದ್ದೆ ದೇವರಣೆಗಳು. ಆಮೇಲೆ ಸರ್ ನಾನಲ್ಲ ನೋಡು ಎಷ್ಟು ಚೆನ್ನಾಗಿ ಮಾಡ್ಕೊಂಡ್ಬಿಡ್ತೀನಿ ನೀನು ಅನ್ನೋ. ಅವತ್ತೇ ಟ್ಯಾಲೆಂಟ್ ಇದೆ ಸರ್, ಆಕ್ಟಿಂಗ್ ಟ್ಯಾಲೆಂಟ್. ನಾವು ನ್ಯಾಚುರಲ್ ಆಗಿದ್ರೆ